ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದ ಮತದಾರರ ವಿಶೇಷ ಪರಿಷ್ಕರಣೆ ಕಾರ್ಯಕ್ಕೆ ಸ್ಥಳಾಂತರಗೊಂಡ ಮತದಾರರ ಮಾಹಿತಿ ಕೊರತೆ ಅಡ್ಡಿಯಾಗಿದ್ದು, ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ರಾಜಕೀಯ ಪಕ್ಷಗಳ ಸಹಕಾರ ಕೋರಲಾಗಿದೆ. ತಾಲೂಕು ಕಚೇರಿ ಸಭಾಂಗಣದಲ್ಲಿ ನಡೆದ ಸಭೆಯಲ್ಲಿ ಸಹಾಯಕ ಮತದಾರರ ನೋಂದಣಾಧಿಕಾರಿ ರೇಷ್ಮಾ ಹಾನಗಲ್ ಮಾತನಾಡಿ, ವಿಧಾನಸಭಾ ಕ್ಷೇತ್ರದಲ್ಲಿ 100% ಅರ್ಜಿ ನಮೂನೆಗಳನ್ನು ವಿತರಿಸಲಾಗಿದ್ದು, ಈಗಾಗಲೇ 75% ಗುರಿ ಸಾಧಿಸಲಾಗಿದೆ ಎಂದು ತಿಳಿಸಿದರು. ಒಂದು ವಾರ್ಡ್ನಿಂದ ಮತ್ತೊಂದು ವಾರ್ಡ್ಗೆ ಅಥವಾ ನಗರದಿಂದ ಗ್ರಾಮೀಣ ಭಾಗಕ್ಕೆ ಸ್ಥಳಾಂತರಗೊಂಡಿರುವ ಮತದಾರರ ಮಾಹಿತಿ ಲಭ್ಯವಾಗದ ಕಾರಣ ಉಳಿದ ಕಾರ್ಯ ವಿಳಂಬವಾಗುತ್ತಿದೆ. ಇಂತಹ ಮತದಾರರ ವಿವರಗಳನ್ನು ಪತ್ತೆಹಚ್ಚಲು ಬಿಎಲ್ಒಗಳಿಗೆ ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ರಾಜಕೀಯ ಪಕ್ಷಗಳ ಮುಖಂಡರು ಸಹಕರಿಸಬೇಕು ಎಂದು ಮನವಿ ಮಾಡಿದರು. ತಹಶೀಲ್ದಾರ್ ರೇಹಾನ್ ಪಾಷಾ ಮಾತನಾಡಿ, ಮೃತಪಟ್ಟವರು, ಸ್ಥಳಾಂತರಗೊಂಡವರು ಹಾಗೂ ಬೇರೆಡೆ ವಾಸಿಸುತ್ತಿರುವವರ ವಿವರಗಳನ್ನು ಸಂಗ್ರಹಿಸುವ ಕಾರ್ಯ ನಡೆಯುತ್ತಿದ್ದು, ಬಾಕಿ ಉಳಿದ ಮತದಾರರ ಮಾಹಿತಿ ಪತ್ತೆ ಹಚ್ಚಲು ರಾಜಕೀಯ ಪಕ್ಷಗಳ ಬೂತ್ ಮಟ್ಟದ ಏಜೆಂಟರುಗಳು ನಿಖರ ಮಾಹಿತಿ ನೀಡಬೇಕು ಎಂದು ಹೇಳಿದರು. ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆಗಾಗಿ ಸಾರ್ವಜನಿಕರು ಹಾಗೂ ಎಲ್ಲಾ ರಾಜಕೀಯ ಪಕ್ಷಗಳು ಚುನಾವಣಾ ಇಲಾಖೆಯೊಂದಿಗೆ ಕೈಜೋಡಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಬೇರೆ ಕಡೆ ಅವ್ರಿಗೆ ಕೇಳ್ಬಿಟ್ಟು ಆ ಬಿಎಲ್ಒ ಕಾಂಟ್ಯಾಕ್ಟ್ ಮಾಡಿಸಿ ಅಂತ ಹೇಳಿದ್ವಿ. ನೀವು ಕೂಡ ಬಿಎಲ್ಒ ಅಂತ ಸಿಕ್ಕಾಗ ಅಂತ ಲಿಸ್ಟ್ ಮಾಡ್ಕೊಂಡು ಬೇರೆ ಬಿಎಲ್ಒ ಬರ್ತಾ ಇದ್ರೆ ಅಂತವ್ರಿಗೆ ತಿಳಿಸಿ. ಆಮೇಲೆ ಯಾರು ಸಿಗ್ತಾ ಇಲ್ಲ ಅವ್ರಿಗೆ ಲಿಸ್ಟ್ ಮಾಡಕ್ ಹೇಳಿದೀನಿ, ಎಲ್ಲ ಕಡೆ ಹಚ್ಚಕ್ ಹೇಳಿದೀನಿ. ಅಲ್ಲೆಲ್ಲ ಎಲ್ಲಿ ಜನರಿಗೆ ಕಾಣಿಸ್ತೀವಿ ಎಲ್ಲ ಬರ್ತಾರೆ, ನಮ್ಮ ಹೆಸರು ಅಂತ ಓದೋರಾದ್ರು ಹೇಳ್ತಾರೆ ಇಂಥ ಕಡೆ ಇದಾರೆ ಅಂತ. ಸ್ವಲ್ಪ ಪ್ರಚಾರ ಸಿಗ್ತದೆ ಹೇಳ್ತಾರೆ. ನಿಮ್ಮಿಂದಲೂ ನಮಗೆ ಅರ್ಥ ಆಗ್ತಿದೆ. ಏನಿಲ್ಲ ಅನ್ನೋದ್ರ ಮಾಹಿತಿ ನೀಡಬೇಕಾಗಿದೆ. ಅದಕ್ಕಾಗಿ ತಾವೆಲ್ಲ ಎಲ್ಲರಿಗೂ ಸ್ವಾಗತ ಮಾಡ್ತಾ ಈ ಸಭೆಯನ್ನು ನಡೆಸ್ಕೊಡ್ಬೇಕು ಅಂತ ಮೇಡಮ್ ಕೇಳ್ಬೇಕು. ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಚಳ್ಳಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಈಗ SIR ಕಾರ್ಯವನ್ನು ಮಾಡ್ಲಿಕ್ಕಂತೂ ಒಂದು ಸ್ಟಾರ್ಟ್ ಆಗಿ ಲಾಸ್ಟ್ 29 ಸ್ಟಾರ್ಟ್ ಆಗಿದೆ. ಸೊ ನಾವು ಒಂದು ಪೊಲಿಟಿಕಲ್ ಪಾರ್ಟಿ ಮೀಟಿಂಗ್ ಅನ್ನ ಲಾಸ್ಟ್ ವೀಕ್ ಅಲ್ಲಿ ಮಾಡಿದ್ವಿ. ನಮಗೆಲ್ಲ ಯಾವ ರೀತಿ SIR ಆಗ್ತಾ ಇದೆ ಮತ್ತೆ ಯಾವ ರೀತಿ ಮಾಡಬೇಕು ಅನ್ನೋದು ಕೂಡ ನಾವು BLO ಕರೆಸಿ ಅವ್ರನ್ನ ತೋರಿಸಿದ್ವಿ. ನಿಮಗೆ ಈ ರೀತಿ ಆಗ್ತಾ ಇದೆ ಅಂತ ನಾವು ಕೂಡ ಅದನ್ನ ನೋಡಿದ್ವಿ. ಸೋಫಾ ನಮ್ಮ ಪ್ರೋಗ್ರೆಸ್ ಏನಾಗಿದೆ ಅನ್ನೋದ್ರ ಬಗ್ಗೆ ಒಂದು ನಿಮಗೆ ತಿಳಿಸ್ತೀವಿ. ಈಗ ಇಲ್ಲಿವರೆಗೂ 12 ಗಂಟೆ ರಿಪೋರ್ಟ್ಸ್ ಆಗಿರೋದು. ಸೊ ಇಲ್ಲಿವರೆಗೂ ಚಳ್ಳಕೆರೆಯಲ್ಲಿ ನಾವು 100% ಡಿಸ್ಟ್ರಿಬ್ಯೂಷನ್ ಅಂತ ಮಾಡಿದ್ವಿ ಸರ್. ಎಲ್ಲರಿಗೂ ಫಾರ್ಮ್ಸ್ ಅನ್ನ ಕೊಟ್ಟಿದ್ದೀವಿ, ಯಾವುದು ವೈಲೆನ್ಸ್ ಇಲ್ಲ ನಮ್ಮ ಹತ್ರ. ಸೊ ಡಿಜಿಟೈಸೇಷನ್ ಬಂದ್ರೆ ನಾವು ರೂರಲ್ ಏರಿಯಾದಲ್ಲಿ 78.76% ಆಗಿದೆ. ಅಂದ್ರೆ ರೂರಲ್ ಅಲ್ಲಿ ನಮಗೆ ವೋಟರ್ಸ್ ಇರೋದು 1,77,581 ಅದರಲ್ಲಿ ನಾವು 1,39,869 ಜನಕ್ಕೆ ಈಗಾಗಲೇ ಡಿಜಿಟೈಸೇಷನ್ ಮಾಡಿ ಮುಗಿಸಿದ್ದೀವಿ. ನೆಕ್ಸ್ಟ್ ಅರ್ಬನ್ ಏರಿಯಾದಲ್ಲಿ ಬಂದ್ರೆ ನಾವು ಇಲ್ಲಿವರೆಗೂ ನಮಗೆ ವೋಟರ್ಸ್ ಇರೋ ಅರ್ಬನ್ ಏರಿಯಾದಲ್ಲಿ 48,038 ಜನ ಇದ್ದಾರೆ ಸರ್. ಅದರಲ್ಲಿ ನಾವು ಇಲ್ಲಿವರೆಗೂ 30,996 ಜನದ್ದು ನಾವು ಇಲ್ಲಿವರೆಗೂ ಇದು ಎಲೆಕ್ಟ್ರಲ್ ಫಾರ್ಮ್ಸ್ ಅನ್ನ ಡಿಜಿಟೈಸ್ ಮಾಡಿದ್ವಿ. ಸೊ ಇನ್ನು ನಮಗೆ 64.52% ಅಷ್ಟೇ ನಮ್ದಾಗಿದೆ. ಇನ್ನು ನಾವು 48,000 ಜನರಲ್ಲಿ 30,000 ಮಾಡೋದ್ರಿಂದ ಇನ್ನು 18,000 ಜನದ್ದು ಇಲ್ಲಿ ಬಾಕಿ ಇದೆ ನಮಗೆ ಅರ್ಬನ್ ಏರಿಯಾ. ಸೊ ನಾವು ಅರ್ಬನ್ ಏರಿಯಾದಲ್ಲಿ ಸ್ವಲ್ಪ ಇಂಪ್ರೂವ್ ಮಾಡಬೇಕಾಗಿದೆ ಅನ್ನೋ ಉದ್ದೇಶಕ್ಕೆ ಇವತ್ತು ಕೂಡ BLO ಮತ್ತೆ DLS ನಾವು ಮೀಟಿಂಗ್ ಅನ್ನ ಮಾಡಿದ್ವಿ. ತಾವು ಅದರಲ್ಲಿ ಆ ಮೀಟಿಂಗ್ ಅಲ್ಲಿ ಹಾಜರಿದ್ವಿ. ಸೊ ಸಮ್ ಡಿಫಿಕಲ್ಟೀಸ್ ನಮಗೆ ಟೌನ್ ಏರಿಯಾದಲ್ಲಿ ಬರ್ತಾ ಇದೆ. ಸೊ ತಮಗೂ ಎಲ್ಲ ಗೊತ್ತು, ಜನ ಸ್ಕ್ಯಾಟರ್ಡ್ ಆಗಿರೋದ್ರಿಂದ ಅಥವಾ ಹೊಸ ಏರಿಯಾಗಳು ಸೇರ್ಕೊಂಡಿರೋದ್ರಿಂದ. ಫಾರ್ ಎಕ್ಸಾಂಪಲ್ 2002 ತಾವೆಲ್ಲ ಹಳಬರಿದ್ದೀರಾ, ತಮಗೆ ಇಲ್ಲೆಲ್ಲ ಏರಿಯಾ ಪರಿಚಯ ಇದೆ. ಸೊ ಆ ಟೈಮಲ್ಲಿ 2002ದಲ್ಲಿ ಚಳ್ಳಕೆರೆ ಏರಿಯಾ ಏನಿತ್ತು ಈಗ ಎಕ್ಸ್ಪಾನ್ಷನ್ ಆಗಿದೆ. ಹೊಸ ಲೇಔಟ್ಸ್ ಬಂದಿದ್ದಾರೆ, ಹೊಸ ಏರಿಯಾ ಆಗಿದೆ. ಇಲ್ಲಿ ಒಳಗಿರೋ ಜನ ಬೇರೆ ಕಡೆ ಮನೆ ಕಟ್ಟಿಸ್ಕೊಂಡು ಬೇರೆ ಕಡೆನೂ ಹೋಗಿದ್ದಾರೆ, ಹೊರಗಡೆ ಏರಿಯಾದಲ್ಲಿ ಹೋಗಿದ್ದಾರೆ. ಅಥವಾ ಬೇರೆ ಕಡೆ ಅವರು ಡ್ಯೂಟಿ ಮಾಡಕ್ಕೆ ಅಥವಾ ಯಾವ್ದಾದ್ರು ಜಾಬ್ ಇರ್ಬೋದು, ಪ್ರೈವೇಟ್ ಸೆಕ್ಟರ್ ಇರ್ಬೋದು, ಕೆಲಸ ಮಾಡ್ಲಿಕ್ಕೆ ಬೇರೆ ಕಡೆನೂ ಅವ್ರು ಹೋಗಿದ್ದಾರೆ. ತಮಗೆಲ್ಲ ಲಾಸ್ಟ್ ಎಲೆಕ್ಷನ್ಸ್ ಅಲ್ಲಿ ವೋಟಿಂಗ್ ಆಗಿರೋದು ಗೊತ್ತಿದೆ, ಎಷ್ಟು ಪರ್ಸೆಂಟೇಜ್ ವೋಟಿಂಗ್ ಆಗಿದೆ PS ಅಲ್ಲಿ ಅಂತ. ಸೊ ಅಷ್ಟು ವೋಟರ್ಸ್ ಅಂದ್ರೂ ನಮಗೆ ಅವೈಲೇಬಲ್ ಇದ್ದೇ ಇರ್ತಾರೆ. ಸೊ ನಾವೊಂದು ಚಾಲೆಂಜ್ ನಮ್ಗೆ ಏನಾಗ್ತಿದೆ ಅಂತಂದ್ರೆ, ಎಲ್ಲಿ ಹೊಸ ಏರಿಯಾ ಆಗಿದೆ, ಹೊಸ ಏರಿಯಾ ಆಗಿರೋ ಕಡೆ ನಮ್ಮ BLOs ಹೋದಾಗ ಅವರು ನಮ್ಮ ಲಿಸ್ಟ್ ಅಲ್ಲಿ ಇರ್ತಾ ಇಲ್ಲ, ಅಥವಾ ಇವರು ಕೊಟ್ಟಿರೋ ಏರಿಯಾದಲ್ಲಿ ಹೋದಾಗ ಬೇರೆ ಜನ ಅಲ್ಲಿದ್ದಾರೆ, ಇಲ್ಲಿ ಇರೋ ಜನ ಅಲ್ಲಿಲ್ಲ. ಸೊ ನಾವು ಅವರಿಗೆ ಏನ್ ಹೇಳಿದೀವಿ ಅಂತಂದ್ರೆ, ಎಲ್ಲಿ ನೀವು ಮನೆಗೆ ವಿಸಿಟ್ ಮಾಡ್ತೀರಾ, ವಿಸಿಟ್ ಮಾಡಿದ ತಕ್ಷಣ ಅವ್ರು ನಿಮ್ಮ ವೋಟರ್ ಲಿಸ್ಟ್ ಅಲ್ಲಿ ಇಲ್ಲ, ಬಟ್ ಎಲ್ಲೋ ಒಂದ್ ಕಡೆ ಇರ್ಬೇಕಲ್ಲ ಅವರು. ಸೊ ಆ ಜನ ಕೇಳ್ರಿ, ನೀವು ಈಗ ಮೊದ್ಲು ಎಲ್ಲಿದ್ರಿ, 2002ರಲ್ಲಿ ಎಲ್ಲಿದ್ರಿ? ಸೊ ಅವ್ರು ಹೇಳ್ತಾರೆ ಈ ಏರಿಯಾದಲ್ಲಿ ಇದ್ವಿ ನಾವು ಅಂತಂದ್ರೆ, ಹಾಗಾದ್ರೆ ಪ್ರಸ್ತುತ ನೀವು ಲಾಸ್ಟ್ MP ಎಲೆಕ್ಷನ್ ಎಲ್ಲಿ ವೋಟ್ ಹಾಕಿದ್ರಿ? ಈ ಲಿಸ್ಟ್ ನನ್ನ ವೋಟರ್ ಲಿಸ್ಟ್ ಅಲ್ಲಿ ನೀವಿಲ್ಲ ಅಂತಂದ್ರೆ ಬೇರೆ ವೋಟರ್ ಲಿಸ್ಟ್ ಅಲ್ಲಿ ಇರ್ಬೇಕಲ್ಲ. ಸೊ ಆ ವೋಟರ್ ಲಿಸ್ಟ್ ಅಲ್ಲಿ ಎಲ್ಲಿ ಇದಾರೆ ನೋಡ್ಕೊಂಡ್ಬಿಟ್ಟು ಆ BLO ಕಾಂಟ್ಯಾಕ್ಟ್ ಮಾಡಕ್ ಅವ್ರಿಗೆ ಹೇಳ್ತಾ ಇದ್ದೀವಿ. ಸೊ ಅವ್ರವ್ರು ಹೋಗಿ ಆ BLO ಕಾಂಟ್ಯಾಕ್ಟ್ ಮಾಡ್ತಾರೆ.
ಹಾಗೆ ಎಲ್ಲ ಯೂಸ್ ಮಾಡ್ತಾ ಇರೋದ್ರಿಂದ ಒಂದಕ್ಕೊಂದು ಕಾಂಟ್ಯಾಕ್ಟ್ ಆಗ್ತೈತಿ ಜನರದ್ದು ಅಂತ ಒಂದು ನಮ್ದು ಇದು ಇದೆ, ಅಂದ್ರೆ ಆ ರೀತಿ ಹೋದ್ರೆ ಆಗುತ್ತೆ ಅನ್ನೋ ಅಂತ ಒಂದು. ಇನ್ನೊಂದು ಏನ್ ಹೇಳಿದೀವಿ ಅಂತಂದ್ರೆ, ಈಗ ನಾವು ಹುಡುಕ್ತಾ ಇರುವಾಗ ಅವ್ರಿಗೆ ಏನಾಗ್ತಿದೆ, ಸ್ವಲ್ಪ ಜನ ಸಿಗ್ತಾ ಇಲ್ಲ ಅಂತ ಅವ್ರು ಗಾಬರಿ ಆಗ್ತಿದ್ದಾರೆ, ಇವ್ರು ಸಿಗ್ತಾ ಇಲ್ಲ, ಬಹಳ ಜನ ಸಿಗ್ತಾ ಇಲ್ಲ ಅಂತ. ಸೊ ನಿಮ್ ಹೆಲ್ಪ್ ಅಲ್ಲಿ ನಮಗೆ ಬೇಕಾಗಿದೆ. ನಾವು ನಿಮಗೆ ಯಾರು ಸಿಗ್ತಾ ಇಲ್ಲ ಅಂತವ್ರು ಲಿಸ್ಟ್ ಕೊಡಕ್ಕೆ ಹೇಳಿದ್ವಿ, ನಿಮ್ ಕೈಯಾಗೂ ಕೊಡಿ ಅಂತ ಹೇಳಿದ್ವಿ. ನೀವು ಅವ್ರ ಜೊತೆಗೂ ಇರ್ತೀರಾ. ಸೊ ಆ ಲಿಸ್ಟ್ ತಗೊಂಡು ಅವ್ರು ಎಲ್ಲಿ ಹೋಗಿರ್ಬೋದು, ಎಲ್ಲಿರ್ಬೋದು. ಈಗ ಒಂದಕ್ಕೊಂದು ಮುಖ ಪರಿಚಯ ಇರುತ್ತಲ್ಲ ಸರ್, ನಿಮ್ಗೆ ಗೊತ್ತಿರುತ್ತೆ, ಇಂಥ ಮಾಡ್ತಿದ್ದಾರೆ. ಇಲ್ಲ ಸರ್, ಡೆತ್ ಸರ್ಟಿಫಿಕೇಟ್ ಇದ್ರು ಮಾಡ್ತಿದ್ದಾರೆ, ಇಲ್ಲ ಅಂದ್ರೆ ಮಾಜಾತ ತಗೊಂಡು ಮಾಡ್ತಿದ್ದಾರೆ, ಮಾಡ್ತಿದ್ದಾರೆ ಸರ್ ಅವರು. ನಾವು ನಿಮಗೆ ಗೊತ್ತಾಗ್ಲಿ ಅಂತ ನಿಮ್ ಗಮನಕ್ಕೂ ಬರ್ಬೇಕಲ್ಲ, ಇಷ್ಟು ಜನ ಡೆತ್ ಆಗಿದ್ದಾರೆ, ಲಿಸ್ಟ್ ಐತಿ ಅಂತ. ಸೊ ನಿಮಗೆ ಲಿಸ್ಟ್ ಕೊಡಕ್ಕೆ ಹೇಳಿದ್ವಿ, ನಿಮಗೆ ಕೊಡಕ್ಕೆ ಹೇಳಿದ್ವಿ. ಆಮೇಲೆ ಶಿಫ್ಟೆಡ್ ಇದ್ರು ನಿಮಗೆ ಲಿಸ್ಟ್ ಕೊಡಕ್ಕೆ ಹೇಳಿದ್ವಿ. ಯಾರು ಜನ ಸಿಗ್ತಾ ಇಲ್ಲ ಅವ್ರು ಲಿಸ್ಟ್ ಕೊಡಕ್ಕೆ ಹೇಳಿದ್ವಿ. ಸೊ ನೀವು ಅವ್ರ ಜೊತೆಗೆ ಇದ್ರೆ ಅವ್ರ ಡಿಫಿಕಲ್ಟೀಸ್ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೀವು ಕೂಡ ಹೊಸ